ಬಸವ ಜಯಂತಿ ಇದು ಲಿಂಗಾಯತ ಧರ್ಮೀಯರ ಮತ್ತು ಬಸವ ಭಕ್ತರ ಪರಮ ಪವಿತ್ರವಾದ ದಿನ. ಬಸವ ಜಯಂತಿ ದಿನದಂದು ನಮ್ಮ ಮನೆಯಲ್ಲಿರುವ ಒಂದು ಹಾಲ್ನಲ್ಲಿ ಅಥವಾ ಒಂದು ರೂಮಿನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ದೊಡ್ಡದಾದ ಭಾವಚಿತ್ರವನ್ನು ಟೇಬಲ್ ಮೇಲೆ ಇಟ್ಟು ಒಂದು ಮಂಟಪವನ್ನು ರೆಡಿ ಮಾಡಬೇಕು. ಆ ಒಂದು ಮಂಟಪದ ಎದುರು ಕುಟುಂಬದ ಎಲ್ಲ ಸದಸ್ಯರು ಕುಳಿತುಕೊಂಡು ಶ್ರೀ ಬಸವೇಶ್ವರ ಪೂಜಾ ವ್ರತವನ್ನ ಮಾಡಬೇಕು. ಬಸವೇಶ್ವರ ಪೂಜಾ ವ್ರತ ಅಂದ್ರೆ ವಿಶ್ವಗುರು ಬಸವಣ್ಣನವರ ಪೂಜೆಯನ್ನ ಮಾಡುವುದು, ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆಯನ್ನು ಓದುವುದು, ಭಕ್ತಿ ಗೀತೆಗಳನ್ನ ಹಾಡುವುದು, 108 ಮಂತ್ರ ಪಠಣವನ್ನ ಮಾಡೋದು, ಈ ಎಲ್ಲಾ ವಿವರಗಳನ್ನ ಶ್ರೀ ಬಸವೇಶ್ವರ ಪೂಜಾ ವ್ರತ ಎಂಬ ಒಂದು ಪುಸ್ತಕದಲ್ಲಿ ಕೊಡಲಾಗಿದೆ. ಈ ಒಂದು ದಿನದಂದು ಸಮಾಜದಲ್ಲಿರುವ ಬಡವರಿಗೆ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಜನರಿಗೆ, ಬಡ ಮಕ್ಕಳಿಗೆ ಶಿಕ್ಷಣದ ಸಾಮಗ್ರಿಗಳನ್ನ ಕೊಡುವುದು, ಉಡಲಿಕ್ಕೆ ಬಟ್ಟೆಯನ್ನ ಕೊಡುವುದು ಅಥವಾ ಜೀವನಾವಶ್ಯಕ ವಸ್ತುಗಳನ್ನ ಕೊಡುವುದು ಹಾಗೂ ಹಸಿದವರಿಗೆ ಪ್ರಸಾದ ದಾಸೋಹವನ್ನ ಮಾಡಿಸುವುದು, ಈ ರೀತಿಯ ಕಾರ್ಯಗಳನ್ನು ಕೂಡ ನಾವು ಮಾಡಬೇಕು. ಏಕೆಂದರೆ ಪೂಜೆ ಮತ್ತು ಸೇವೆ ಎರಡೂ ಕೂಡ ಮಹತ್ವವಾದದ್ದು. ಮನೆಯಲ್ಲಿ ಬಸವೇಶ್ವರ ಪೂಜಾ ವ್ರತವನ್ನ ಮಾಡುವುದರ ಜೊತೆಗೆ ಸಮಾಜದಲ್ಲಿ ಹೊರಗಡೆ ಬಸವ ಜಯಂತಿಯನ್ನು ಆಚರಿಸುವುದರ ಮೂಲಕ ತನುದಾಸೋಹ, ಮನದಾಸೋಹ, ಧನದಾಸೋಹ ಮತ್ತು ಸಮಯ ದಾಸೋಹವನ್ನು ನಾವೆಲ್ಲರೂ ಮಾಡೋಣ. ಶರಣು ಶರಣಾರ್ಥಿ.